ಇನ್ನು ಬೆಳಗಾವಿಯ ವಂಟಮೂರಿಯಲ್ಲಿ ನಡೆದಂತಹ ಒಂದು ಘಟನೆ, ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಗೆ ಬಿಜೆಪಿ ಸತ್ಯಶೋಧನಾ ತಂಡದ ಸದಸ್ಯರು ಭೇಟಿ ನೀಡಿದ್ದಾರೆ. ಬೆಳಗಾವಿಯ ವಂಟಮೂರಿ ಗ್ರಾಮದಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಗೆ ಇವತ್ತು ಬಿಜೆಪಿಯ ಸತ್ಯಶೋಧನಾ ತಂಡದ ಸದಸ್ಯರು ಭೇಟಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ತಂಡ ಕೂಡ ಆಗಮನ ಆಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ತನಿಖಾ ತಂಡ ಕೂಡ ವಿಸಿಟ್ ಕೊಟ್ಟಿದೆ. ಅಲ್ಲಿಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ಸಂತ್ರಸ್ತ ಮಹಿಳೆ ಭೇಟಿ ಮಾಡಿದ್ದಾರೆ. ಬಳಿಕ ಘಟನಾ ಸ್ಥಳ ವಂಟಮೂರಿ ಗ್ರಾಮಕ್ಕೆ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಬಿಜೆಪಿ ತಂಡದವರು ಸತ್ಯಶೋಧನಾ ಸಮಿತಿ ಏನಿದೆ ಅವರು ಇಡೀ ಮಾಹಿತಿಯನ್ನು ಕಲೆ ಹಾಕಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರಿಗೆ ರಿಪೋರ್ಟನ್ನು ಕೊಡಬೇಕು. ಅದರ ಜೊತೆಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ತಂಡ ಅವರು ಆಗಮಿಸಿದ್ದಾರೆ, ಅವರು ಕೂಡ ರಿಪೋರ್ಟ್ ಮಾಡ್ತಾರೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗದವರು ಕೂಡ ಬಂದಿದ್ದಾರೆ. ಒಟ್ಟು ಮೂರು ಟೀಮು ಇವತ್ತು ಬೆಳಗಾವಿಯಲ್ಲಿ ಸಂತ್ರಸ್ತ ಮಹಿಳೆಯನ್ನು ವಿಚಾರಣೆ ಮಾಡ್ತಾರೆ. ಅವರು ಬಹುತೇಕ ಚೇತರಿಸ್ಕೊಂಡಿರಬಹುದು. ಅವ್ರನ್ನ ವಿಚಾರಣೆ ಮಾಡ್ತಾರೆ. ವಂಟಮೂರಿ ಗ್ರಾಮಕ್ಕೆ ಹೋಗ್ತಾರೆ, ಬಿಮ್ಸ್ ಆಸ್ಪತ್ರೆಗೆ ಹೋಗ್ತಾರೆ. ಎಲ್ಲರೂ ಕೂಡ ಈ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸೊ ಏನೇನು ರಿಪೋರ್ಟ್ ಕಲೆ ಹಾಕ್ತಾರೆ, ಇದರ ಇಂಪ್ಯಾಕ್ಟ್ ಏನಾಗುತ್ತೆ, ಅದು ರಾಜ್ಯ ಸರ್ಕಾರದ ಪೊಲೀಸರು ಇವಾಗ ಅದನ್ನು ಪ್ರಕರಣದ ತನಿಖೆ ಮಾಡಬೇಕು, ಅವರು ರಿಪೋರ್ಟ್ ಕೊಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ತಗೋಬೇಕು. ಬಟ್ ಇದು ರಾಷ್ಟ್ರದ ಗಮನ ಸೆಳೆದಿರ್ತಕ್ಕಂಥ ಘಟನೆ. ಇದು ಸಂಸತ್ನಲ್ಲಿ ಕೂಡ ಚರ್ಚೆ ಆಯಿತು, ಆ ಹಂತಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿನೇ BJP ರಾಷ್ಟ್ರಾಧ್ಯಕ್ಷ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿ ಬೆಳಗಾವಿಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮಹಿಳೆಯ ಮೇಲಿನ ನಡೆದಂತಹ ದೌರ್ಜನ್ಯ, ಸಹಜವಾಗಿಯೇ ರಾಷ್ಟ್ರೀಯ ಮಹಿಳಾ ಆಯೋಗದವರು ಬರಲೇಬೇಕಾಗುತ್ತೆ. ಅವರು ಏನೆಲ್ಲ ಪೊಲೀಸರಿಂದ ರಿಪೋರ್ಟ್ ಕೇಳ್ತಾರೆ, ಅವರ ಕ್ರಮ ಏನು, ಇದರ ಬಗ್ಗೆ ಕೂಡ ನೋಡಬೇಕಾಗುತ್ತೆ. ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ತಂಡ ಕೂಡ ಆಗಮಿಸಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡೆಯೋಣ. ಚೇತನ್, ಒಟ್ಟು ಮೂರು ತಂಡ ಇವತ್ತು ಬೆಳಗಾವಿ ಮತ್ತು ವಂಟಮೂರಿಯಲ್ಲಿ ಸುತ್ತಾಡ್ತಾ ಇದ್ದಾರೆ. ನನ್ನ ಕುತೂಹಲ ಇಷ್ಟೇ, ಪ್ರಕರಣದ ತನಿಖೆಯನ್ನು ಮಾಡಬೇಕಾದವರು ಪೊಲೀಸರು ತನಿಖೆ ಮಾಡ್ತಾರೆ, ಈಗಾಗಲೇ ಅವ್ರನ್ನ ಬಂಧಿಸಿದ್ದಾರೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಬಟ್ ಈ ತಂಡಗಳು ಇಲ್ಲಿಗೆ ಭೇಟಿ ಕೊಡ್ತಕ್ಕಂಥದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ? ಏನು ನಿನ್ನೆ ಹೈಕೋರ್ಟ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಟಿ ಬೀಸಿರುವಂಥದ್ದು. ಹೀಗಾಗಿ ಒಂದು ಕಡೆ BJP ಕಾಂಗ್ರೆಸ್ ಟಾರ್ಗೆಟ್ ಮಾಡೋಕ್ಕೆ ಮುಂದಾದರೆ, ಮತ್ತೊಂದು ಕಡೆ ಏನು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಇದೆ, ಆಯೋಗದ ಸದಸ್ಯರು ಈಗ ಬೆಳಗಾವಿಗೆ ಆಗಮಿಸಿರುವುದು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಏನು ಈ ಆಯೋಗದ ತಂಡ ಇದೆ, ಆಯೋಗದ ತಂಡ ಏನು ಸಂತ್ರಸ್ತ ಮಹಿಳೆ ಇದ್ದಾರೆ, ಮಹಿಳೆಯನ್ನು ಭೇಟಿ ಮಾಡೋಕ್ಕೆ ಒಳಗಡೆ ಹೋಗಿರುವಂಥದ್ದು. ಏನು ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಪಡೆಯುವಂಥ ಕಾರ್ಯವನ್ನು ಆಯೋಗದ ತಂಡ ಮಾಡಲಿದೆ. ಮತ್ತೊಂದು ಕಡೆ BJPಯ ತಂಡವು ಕೂಡ ಆಗಮಿಸಿ ಏನು ಸಂತ್ರಸ್ತೆಯನ್ನು ಭೇಟಿ ಮಾಡಿ ನಂತರ ಕಾಗತಿ ಪೊಲೀಸ್ ಠಾಣೆಗೆ, ಜೊತೆಗೆ ಏನು ಗ್ರಾಮ ಇದೆ ಗ್ರಾಮಕ್ಕೂ ಕೂಡ ತೆರಳಿ ಮಾಹಿತಿ ಪಡೆಯಲಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಏನು ಸರ್ಕಾರ, ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಗಳ ಆಯೋಗ ಏನಿದೆ, ಆಯೋಗ ಪೊಲೀಸರಿಂದ ಏನು ಇಂಚಿಂಚು ಮಾಹಿತಿ ಪಡೆದಿರುವಂಥದ್ದು. ರಾತ್ರಿ ಸಮಯದಲ್ಲಿ ಕರೆ ಮಾಡಿದರೂ ಕೂಡ ಪೊಲೀಸರು ಹೋಗಲಿಲ್ಲ ಅನ್ನೋ ಆರೋಪ ಇದೆ. ಇದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯ ಪಡೆಯುವ ಕೆಲಸವನ್ನು ಏನು ರಾಷ್ಟ್ರೀಯ ಆಯೋಗದ ತಂಡದ ಸದಸ್ಯರು ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನು ದೆಹಲಿಯಿಂದ ಆಗಮಿಸಿರುವ ತಂಡ ಈ ಮಾಹಿತಿಯನ್ನು ಕಲೆ ಹಾಕಿ ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಪ್ರಮುಖವಾಗಿ ಹೈಕೋರ್ಟ್ನ ನ್ಯಾಯಾಧೀಶರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗಂಭೀರವಾಗಿ ನಿನ್ನೆ ಚರ್ಚೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಸರ್ಕಾರಕ್ಕೆ ಚಾಟಿಯನ್ನು ಬೀಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಪ್ರಕರಣದ ಗಂಭೀರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಚೇತನ್. ಗಂಭೀರತೆ ಜಾಸ್ತಿ ಆಗಿದೆ, ಬಟ್ ಅದು ಆದಷ್ಟು ಬೇಗ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನು ನಡೆಸಿ ಆಕೆ ಕಂಪ್ಲೀಟಾಗಿ ಆ ಮಹಿಳೆ ಹುಷಾರಾದ ಮೇಲೆ ಮತ್ತೆ ಆಕೆಯಿಂದ ಸ್ಟೇಟ್ಮೆಂಟ್ ತಗೊಂಡು ನಂತರ ಅವರು ಕಾನೂನಾತ್ಮಕವಾಗಿ ಮುಂದುವರಿತಾರೆ.